ಇಂದು ಕೇಸರಿ ಪಾಳ್ಯದ ರಾಜಾಹುಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಇಂದು ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಬಿಎಸ್ವೈ ಅಭಿಮಾನಿಗಳಿಂದ ಬರ್ತ್ಡೇ ಆಚರಣೆ ನಡೀತಾ ಇದೆ. ರಾಜಾಹುಲಿ ರಾಜಕೀಯವನ್ನ ಪ್ರವೇಶ ಮಾಡಿ 50 ವರ್ಷ ಪೂರ್ಣವಾಗುತ್ತೆ. ಈ ಸಂಬಂಧ ಶಿಕಾರಿಪುರದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಿಕಾರಿಪುರದ 76 ವಿವಿಧ ಸಮಾಜದ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತೆ. ಕಾರ್ಯಕ್ರಮಕ್ಕೆ ಬಿಜೆಪಿಯ ಪ್ರಮುಖ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಇಂದು ಸಂಜೆ 4 ಗಂಟೆಗೆ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ನೆರವೇರಲಿದೆ. ಇಡೀ ಕರ್ನಾಟಕ ಬಿಜೆಪಿ ಪಕ್ಷವನ್ನ ತಿರುಗಿ ನೋಡುವಂತೆ, ಇಡೀ ದೇಶವೇ ಬೆರಗುಗಣ್ಣಿನಂತೆ ನೋಡುವಂತೆ ಮಾಡಿದಂತಹ ಕೇಸರಿಪಾಳ್ಯದ ರಾಜಾಹುಲಿಗೆ ಇವತ್ತು 84ನೇ ವಸಂತದ ಸಂಭ್ರಮ. ಸಂಬಂಧಪಟ್ಟಂತೆ ಇಷ್ಟು ವರ್ಷಗಳ ಕಾಲ ಅವರ ಬರ್ತಡೆಯನ್ನ ಬೆಂಗಳೂರಿನಲ್ಲೇ ಆಚರಣೆ ಮಾಡ್ಕೊಳ್ತಾ ಇದ್ರು. ಬಟ್ ಈ ಬಾರಿ ಶಿಕಾರಿಪುರದಲ್ಲಿ ಅಭಿನಂದನಾ ಕಾರ್ಯಕ್ರಮದ ಆಯೋಜನೆ ಇರುತ್ತೆ. ಶಿಕಾರಿಪುರದ 76 ವಿವಿಧ ಸಮಾಜದ ಅಧ್ಯಕ್ಷರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ. ಸಂಬಂಧಪಟ್ಟಂತೆ ಈಗಾಗಲೇ ಅಣಿ ಆಗ್ತಾ ಇದೆ ವೇದಿಕೆಯೂ ಕೂಡ. ಕಾರ್ಯಕ್ರಮಕ್ಕೆ ಬಿಜೆಪಿಯ ಪ್ರಮುಖ ನಾಯಕರಿಗೆ ಆಹ್ವಾನವನ್ನ ಕೂಡ ನೀಡಲಾಗಿದೆ. ಸಂಜೆ 4 ಗಂಟೆಗೆ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ನೆರವೇರಲಿದೆ. ಈಗಾಗಲೇ ಕೆಲವೊಂದಷ್ಟು ಸಂಗೀತ ಕಾರ್ಯಕ್ರಮ ಆಗಿರಬಹುದು, ಗೌರವ ಸಮರ್ಪಣಾ ಸಮಾರಂಭ, ಹಾಗೆ ಕೆಲವೊಂದಷ್ಟು ಮುಖಂಡರಿಗೆ ಅಥವಾ ಕೆಲ ಸಾಮಾಜಿಕ ಕಾರ್ಯದಲ್ಲಿ ಗುರುತಿಸಿಕೊಂಡಿರುವವರಿಗೆ ಅಭಿನಂದನಾ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಇವತ್ತು ಬಿಎಸ್ ಯಡಿಯೂರಪ್ಪ ಅವರಿಗೆ 50 ವರ್ಷ ಪೂರ್ಣವಾಗುತ್ತೆ. ಒಂದು ಕಡೆ ರಾಜಕೀಯವನ್ನ ಪ್ರವೇಶ ಮಾಡಿ, ಮತ್ತೊಂದು ಕಡೆ ಇವರ ಬರ್ತ್ಡೇ ಕೂಡ ಹೌದು. ಸಂಬಂಧಪಟ್ಟಂತೆ ಇಷ್ಟು ವರ್ಷ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ರು. ಶಿಕಾರಿಪುರದಲ್ಲಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇದೆ. ಯಾವ ರೀತಿ ಸಿದ್ಧತೆ ಆಗ್ತಿದೆ? ಯಾರೆಲ್ಲ ನಾಯಕರು ಬರ್ತಾ ಇದ್ದಾರೆ? ಹೈಕಮಾಂಡ್ ನಿಂದ ಏನಾದ್ರೂ ವಿಶ್ಗಳು ಬಂದಿದ್ಯಾ? ಹೇಗೆ ಕಿರಣ್? ಎಸ್, ಹೌದು. ಏನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಇವತ್ತು ಜನ್ಮದಿನ. ಅದರ ಜೊತೆಗೆ ರಾಜಕೀಯವಾಗಿ ಯಡಿಯೂರಪ್ಪನವರಿಗೆ ಇವತ್ತು 50 ವರ್ಷ ರಾಜಕೀಯ ಜೀವನಕ್ಕೆ 50ನೇ ವರ್ಷ ಅಂತ ಹೇಳಿ ಒಂದು ಶಿಕಾರಿಪುರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಇದು ಒಂದಿಷ್ಟು ರಾಜಕೀಯವಾಗಿಯೂ ಸಹ ಭಾಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಿಂದಿನ ವರ್ಷವೇ ವಿಜೇಂದ್ರ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವಂತಹ ಸಹ ಎಲ್ಲ ಕೆಲಸವನ್ನು ಮಾಡಿತ್ತು. ಆದರೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಅಂತಕ್ಕಂಥದ್ದು ಒಂದು ಸಹ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರು ಹಿಂದಿನ ಬಾರಿ ಏನು ಮೊದಲ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಲ್ಲಿ ನೆಟ್ ಟು ನೆಟ್ ಫೈಟ್ ಇತ್ತು. ಯಾಕಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಅಂತರದಲ್ಲಿ ಏನು ಮತಗಳ ಅಂತರದಲ್ಲಿ ಒಂದಿಷ್ಟು ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ 2,500 ಮತಗಳಿಂದ ಅಷ್ಟೇ ವಿಜೇಂದ್ರ ಅವರು ವಿನ್ ಆಗಿದ್ರು. ಈ ಬಾರಿ ಅಲ್ಲಿನ ಮತ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳೋ ನಿಟ್ಟಿನಲ್ಲೂ ಸಹ ಇದೊಂದು ಬಹಳ ಪ್ರಮುಖವಾಗಿ ಕೆಲಸವನ್ನು ಈ ಒಂದು ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಒಂದಿಷ್ಟು ಬಳಕೆ ಆಗ್ಬೋದು. ಅದಾದ ಬಳಿಕ ಶಿವಮೊಗ್ಗ ಭಾಗದಲ್ಲಿ ಏನು ರಾಜಕೀಯವಾಗಿ ಒಂದಿಷ್ಟು ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊ ನಿಟ್ಟಿನಲ್ಲೂ ಸಹ ಇವತ್ತಿನ ಸಮಾವೇಶ ಬಹಳ ಪ್ರಮುಖವಾಗಿ ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಇದನ್ನ ಅವಕಾಶಗಳು ಸಿಗ್ಬೋದು. ಅದಾದ ಬಳಿಕ ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ BSY ಕುಟುಂಬ ಮಾಡ್ತಾ ಇರುವಂಥದ್ದು. ಸಂಜೆ 5 ಗಂಟೆಗೆ ಏನು ಕಾರ್ಯಕ್ರಮ ಆರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ವಿವಿಧ ಏನು ಲಿಂಗಾಯತ ಮಠಾಧೀಶರುಗಳಿಗೆ ಸನ್ಮಾನವನ್ನು ಮಾಡೋದ್ರ ನಿಟ್ಟಿನಲ್ಲಿ ಆಗಿರ್ಬೋದು, ಮತ್ತೆ BSY ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಹ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದಲ್ಲದರ ಜೊತೆಗೆ ಕಾರ್ಯಕ್ರಮಕ್ಕೆ ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. ಈ ಮುಖಾಂತರವಾಗಿ ಮಲೆನಾಡು ಭಾಗದಲ್ಲಿ ಒಂದು ರೀತಿಯಾಗಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ದೊಡ್ಡ ಒಂದು ರಾಜಕೀಯ ಬದಲಾವಣೆಯನ್ನು ಸಹ ಮಾಡುವಂತ ನಿಟ್ಟಿನಲ್ಲಿ ಇದಾಗುತ್ತೆ. ಅದಾದ ಬಳಿಕವಾಗಿ ಹೈಕಮಾಂಡ್ಗೆ ಲಿಂಗಾಯತ ಸಮುದಾಯ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಕುಟುಂಬದ ಜೊತೆಗೆ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ತಿಳಿಸುವಂತಹ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಈ ಒಂದು ಸಮಾವೇಶವನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಯನಾ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ರಾಜಕೀಯವಾಗಿ ಕೂಡ ಲೆಕ್ಕಾಚಾರ ಹಾಕೊಂಡು ಮುಂಬರುವಂಥ ಎಲೆಕ್ಷನ್ಗಳಿಗೂ ಕೂಡ ಪೂರ್ವ ತಯಾರಿ ಇರಬಹುದು. ಯಾಕಂತೇಳಿದ್ರೆ ಬಿಜೆಪಿ ಗೆಲ್ಲೇಬೇಕು, ಈ ಲೆಕ್ಕಾಚಾರವೂ ಕೂಡ ಇರಬಹುದು. ಸಂಬಂಧಪಟ್ಟಂತೆ ಶಿಕಾರಿಪುರದಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಮುಂದಿಟ್ಕೊಂಡು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ.